ಮಾಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ರಾಗಿ ಹಿಟ್ಟು, 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಎರಡು ನಾನು ಸಮ ಕ್ವಾಂಟಿಟಿದಾಗ ತೊಗೊಂಡಿದ್ದೀನಿ ಮತ್ತು ಎರಡು ಸೋಸ್ಕೊಂಡೇ ತೊಗೊಂಡಿದ್ದೀನಿ. ಇವಾಗ ಎರಡೂ ಸೇರಿಸಿ ನಾನು ಬೇರೆ ಬೇರೆ ಬೌಲ್ದಲ್ಲಿ ಹಾಕ್ತಿದ್ದೀನಿ ಹಿಟ್ಟು. ಇವಾಗ ನೋಡಿ, ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಎರಡರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ. ಅಂದರೆ ಇದರಲ್ಲಿ ಎರಡು ಹಿಟ್ಟಲ್ಲಿ ಎಲ್ಲ ಸಾಮಗ್ರಿ ಸೇಮ್ ಹಾಕಬೇಕು. ಇದು ಕರಿಬೇವಿನ ಸೊಪ್ಪದ, ಎರಡಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ. ಈ ಕರಿಬೇವು ಸೊಪ್ಪು ಕೂಡ ಅಷ್ಟೇ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕ್ಕೊಳ್ಳಿ. ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ತುರಿದಂತಹ ಕ್ಯಾರೆಟ್ ಸೇರಿಸ್ತಿದ್ದೀನಿ. ಮತ್ತು ಇಲ್ಲಿ ಮೇನ್ ಇಂಗ್ರೀಡಿಯೆಂಟ ಕಡಲೆಬೇಳೆ ಹಾಕ್ತಿದ್ದೀನಿ. ಸುಮಾರು ಒಂದು 4ರಿಂದ 5 ಚಮಚದ, 2ಕ್ಕೆ ಅರ್ಧ ಸೇರಿಸ್ತಿದ್ದೀನಿ. ನೆನೆಸ್ಕೊಂಡು ಹಾಕೋಬೇಕು ಒಂದು 2-3 ತಾಸು ಕಡಲೆಬೇಳೆ. ಮತ್ತು ಜೀರಿಗೆ ಸ್ವಲ್ಪ ಸ್ವಲ್ಪ ಸೇರಿಸ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಮತ್ತು ಇದರಲ್ಲಿ ನಿಮಗೆ ಬಿಳಿ ಎಳ್ಳಾಗಲಿ ಅಥವಾ ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಡು ಇದೇ ರೀತಿ ಹಾಕೋಬೋದು. ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಅಲ್ಲಿ ತಿನ್ನುವಾಗ. ಇವಾಗ ನಾದೋದಕ್ಕೆ ಇಲ್ಲಿ ನೀವು ಬಿಸಿನೀರೇ ಯೂಸ್ ಮಾಡಬೇಕು. ನಾರ್ಮಲಾಗಿ ಥಾಲಿಪೀಠ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿಯಾಗಿ ಬಿಸಿನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಎರಡು ಹಿಟ್ಟ ಅದೇ ರೀತಿ ಬಿಸಿನೀರೇ ಹಾಕೊಂಡು ನಾದ್ಕೊತಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ನಾವು ಮಾಡುವಂತಹ ಹೆಲ್ದಿ ರೆಸಿಪಿ. ಓಕೆ ನೋಡಿ, ಇವಾಗ ಎರಡೂ ಸೇರಿಸಿ ನಾನು ಈ ರೀತಿ ನಾದ್ಕೊಂಡು ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತ. ನಾರ್ಮಲಾಗಿ ಥಾಲಿಪೀಟಿಗೆ ಅಥವಾ ರೊಟ್ಟಿ ಮಾಡೋದಕ್ಕೆ ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿ ನಾದ್ಕೊಂಡಿನಿ. ಬಟ್ ಜಾಸ್ತಿ ಗಟ್ಟಿ ಇರಬಾರ್ದು, ಸ್ವಲ್ಪ ಲೈಟಾಗಿ ಸಾಫ್ಟೇ ಇರಬೇಕು ಹಿಟ್ಟು. ನಮ್ಮ ರೊಟ್ಟಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ. ಸ್ವಲ್ಪ ಮೊದಲಿಗೆ ಎಣ್ಣೆ ಹಚ್ಚಿ ಈ ರೊಟ್ಟಿನ ತಡ್ತಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಕಾಟನ್ ಬಟ್ಟೆ ಅಥವಾ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಕೂಡ ಮಾಡ್ಕೋಬೋದು. ಕಾಟನ್ ಬಟ್ಟೆನಲ್ಲಿ ಮಾಡೋದಾದರೆ ಏನು ಮಾಡಿ, ಕಾಟನ್ ಬಟ್ಟೆನ ನೀರಿನಲ್ಲಿ ತೊಯ್ಸ್ಕೊಂಡು ಈ ರೀತಿ ತಟ್ಕೋಬೋದು. ಎರಡು ಕಡೆಗೆ ಅರ್ಧ ತಟ್ತಿದ್ದೀನಿ ಈ ರೀತಿ. ಮತ್ತು ನಿಮಗೆ ಎಷ್ಟು ತೆಳಗೆ ಬೇಕೋ ಅಷ್ಟು ತೆಳಗೆ ನೀವು ಇದನ್ನು ತಟ್ಕೋಬೋದು. ಹಿಟ್ಟು ಮಾತ್ರ ಜಾಸ್ತಿ ಗಟ್ಟಿ ಇರಬಾರ್ದು, ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳಿ. ಇಲ್ಲಿ ರೊಟ್ಟಿ ಕೂಡ ನಮಗೆ ತುಂಬಾ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾನು ದೋಸೆ ತವ ಇಟ್ಕೊಂಡಿನಿ. ಪ್ಯಾನ್ ಇದ್ದರೆ ಪ್ಯಾನ್ ಕೂಡ ಇಟ್ಕೋಬೋದು. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿ ಈ ರೊಟ್ಟಿನ ಸೇರಿಸ್ತಿದ್ದೀನಿ. ಇಲ್ಲಿ ನೀವು ಬೇಯಿಸೋದಕ್ಕೆ ತುಪ್ಪನಾದರೂ ಹಚ್ಬೋದು, ಎಣ್ಣೆನಾದರೂ ಹಚ್ಬೋದು, ಬೆಣ್ಣೆನಾದರೂ ಹಚ್ಬೋದು. ಸೊ ಟೋಟಲಿ ಸರಿಯಾಗಿ ಇದನ್ನು ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಮ ಹೆಲ್ದಿಯಾಗಿರುವಂತಹ ದಿಢೀರಾಗಿ ಮಾಡುವಂತಹ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ. ಸೊ ನೋಡಿ ಎಷ್ಟು ಮಸ್ತಾಗಿ ಕಾಣ್ತಿದೆ. ಸೊ ತಿನ್ನೋ ಕೂಡ ಅಷ್ಟೇ ರುಚಿಯಾಗಿದೆ ಇದು. ಸೊ ಏನು ಕಷ್ಟನೇ ಇಲ್ಲ, ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವ ಈ ರೆಸಿಪಿ. ಮತ್ತು ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕಂದ್ಕೊಂಡ್ರೆ ಈ ರೆಸಿಪಿನ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಊಟಕ್ಕೆ ಮಾಡ್ತೀನಿ ನೋಡಿ. ಸೊ ಖಂಡಿತ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಎಲ್ರಿಗೂ. ಸೊ ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ. ಸೊ ನೋಡ್ದೇ ತಿನ್ಬೇಕನ್ನಿಸ್ತಿದೆ. ಸೊ ಇನ್ನೊಂದು ಮಾಡಿ ಅದೇ ರೀತಿ ಹಾಕ್ಕೊಂಡು ನಾನಿಲ್ಲಿ ಇದು ಕೂಡ ಎರಡು ಕಡೆಗೆ ಸರಿಯಾಗಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ತುಂಬಾ ರುಚಿಯಾಗಿರುತ್ತೆ ಈ ರೊಟ್ಟಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ, ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಸೊ ನೋಡಿ, ನಮ್ಮ ಆರೋಗ್ಯಕರವಾಗಿರುವಂತಹ ರಾಗಿ ಮತ್ತು ಅಕ್ಕಿ ರೊಟ್ಟಿ ತಯಾರಾಗಿದೆ ಈ ರೀತಿ. ಸೊ ಖಂಡಿತ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಮುಂಜಾನೆ ಬ್ರೇಕ್ಫಾಸ್ಟ್ಗೆ, ರಾತ್ರಿ ಊಟಕ್ಕೆ ಅಥವಾ ಸ್ವಲ್ಪ ಸ್ನ್ಯಾಕ್ ರೂಪದಲ್ಲಿ ಕೂಡ ಇದನ್ನು ನೀವು ಮಾಡಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇನ್ನೊಮ್ಮೆ.